ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲದೆ ಖುಷಿ ಖುಷಿಯಾಗಿ ಆಚರಿಸುವಂತ ಕಲರ್ಫುಲ್ ಹಬ್ಬವೇ ಹೋಳಿ ಹುಣ್ಣಿಮೆ. ಕೆಲವು ಕಡೆ ಹೋಳಿ ಹಬ್ಬ, ಇನ್ನೂ ಕೆಲವು ಕಡೆ ಹುಣ್ಣಿಮೆಯ ದಿನವೇ ಹೋಳಿ ಹಬ್ಬ ಬರುವುದರಿಂದ ಹೋಳಿ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಹೋಳಿ ಹಬ್ಬವನ್ನು 2 ದಿನಗಳ ಕಾಲ ಆಚರಿಸಲಾಗುತ್ತದೆ. ಮೊದಲ ದಿನ ಹೋಳಿ ದಹನವನ್ನು ಮಾಡುವುದು, ಇದನ್ನು ಚೋಟಿ ಹೋಳಿ ಅಂತಲೂ, 2ನೇ ದಿನ ಪರಸ್ಪರ ಬಣ್ಣಗಳನ್ನು ಎರಚಿಕೊಂಡು ಸಂಭ್ರಮಿಸಲಾಗುತ್ತದೆ. ಈ ಬಾರಿ ಮಾರ್ಚ್ 24ರಂದು ಹೋಳಿ ದಹನ ಅಂದರೆ ಚೋಟಿ ಹೋಳಿಯನ್ನು ಆಚರಿಸಲಾಗುತ್ತದೆ. ಹೋಳಿ ಹಬ್ಬವನ್ನು ಮರುದಿನ ಮಾರ್ಚ್ 25ರಂದು ಆಚರಿಸಲಾಗುತ್ತದೆ. ನಮ್ಮ ಧರ್ಮದಲ್ಲಿ ದಾನಕ್ಕೆ ತುಂಬಾ ಮಹತ್ವವಿದೆ. ನಾವು ಮಾಡುವ ದಾನದಿಂದ ನಮ್ಮಲ್ಲಿರುವ ದೋಷ ಕಂಟಕಗಳು ನಿವಾರಣೆ ಆಗುತ್ತದೆ. ಆದರೆ ಹೋಳಿ ಹಬ್ಬದ ದಿನ ಇವುಗಳನ್ನು ದಾನ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಯಾವ ವಸ್ತುಗಳನ್ನು ದಾನ ಮಾಡಬಾರದೆಂದು ನೋಡೋಣ. ಹೋಳಿ ದಹನದಂದು ವಸ್ತ್ರವನ್ನು ದಾನ ಮಾಡಬಾರದು. ಧರಿಸಿರುವ ಹಳೆಯದಾದ ಅಥವಾ ಹೊಸದಾದ ಯಾವುದೇ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಬಡತನವನ್ನು ತರುತ್ತದೆ ಎನ್ನುವ ನಂಬಿಕೆ. ಇದರಿಂದ ಕುಟುಂಬದಲ್ಲಿ ಅಶಾಂತಿ, ಸಿರಿ ಸಂಪತ್ತುಗಳು ದೂರವಾಗುವ ಸಾಧ್ಯತೆಗಳಿವೆ. ಹಣವನ್ನು ಸಹ ಈ ದಿನ ದಾನ ಮಾಡಬಾರದು. ಇದು ಹಣಕಾಸಿನ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಾಮಾನ್ಯ ದಿನಗಳಲ್ಲಿ ಹಣವನ್ನು ದಾನ ಮಾಡುವುದು ಬಹಳ ಉತ್ತಮ. ಆದರೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ದುಡ್ಡನ್ನು ದಾನವಾಗಿ ಕೊಡುವುದರಿಂದ ನೀವು ಹಣದ ಕೊರತೆ ಎದುರಿಸುವಂತಾಗಬಹುದು. ಶನಿಗೆ ಸಂಬಂಧಿಸಿದ ಕಬ್ಬಿಣ, ಉಕ್ಕಿನ ವಸ್ತುಗಳನ್ನು ದಾನ ಮಾಡಬಾರದು. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಕಷ್ಟಗಳು ಎದುರಾಗುತ್ತವೆ. ಇದರ ಜೊತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಸಹ ಈ ದಿನ ದಾನ ಮಾಡಬಾರದು. ಇದರಿಂದ ಶನಿದೇವನ ಕೋಪಕ್ಕೆ ಗುರಿಯಾಗಬಹುದು ಎನ್ನುವ ನಂಬಿಕೆ. ಈ ದಿನ ಸೌಂದರ್ಯವರ್ಧಕಗಳು, ಅರಿಶಿನ ಕುಂಕುಮಗಳನ್ನು ದಾನ ಮಾಡಬಾರದು. ಯಾಕೆಂದರೆ ಅರಿಶಿನ ಮತ್ತು ಕುಂಕುಮವು ಸ್ತ್ರೀ ಸಮೃದ್ಧಿಯ ಸೂಚಕ. ಅವುಗಳನ್ನು ದಾನ ಮಾಡುವುದರಿಂದ ಕೆಡುಕಾಗಬಹುದು. ಆದರೆ ಈ ದಿನ ಮನೆಗೆ ಬಂದ ಮುತ್ತೈದೆಯರಿಗೆ ತಪ್ಪದೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಎಲ್ಲೆಲ್ಲೂ ಬಣ್ಣಗಳನ್ನು ಎರಚುವ ಹೋಳಿ ಹಬ್ಬದಂದು ಹಾಲು, ಮೊಸರು, ಸಕ್ಕರೆಯಂತಹ ಬಿಳಿ ವಸ್ತ್ರಗಳನ್ನು ದಾನ ಮಾಡಬಾರದು. ಇದು ಅಶುಭದ ಸಂಕೇತ. ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನ ದುರ್ಬಲವಾಗಿ ಶುಕ್ರ ದೋಷ ಉಂಟಾಗುತ್ತದೆ. ನಿಮ್ಮ ಸುಖ ಸಂತೋಷದ ಮೇಲೆ ಪರಿಣಾಮ ಬೀರಬಹುದು. ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ ಗಾಜಿನ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದು ಜನಪ್ರಿಯವಾಗಿದೆ. ಆದರೆ ಈ ದಿನ ಅಪ್ಪಿತಪ್ಪಿಯೂ ಇವುಗಳನ್ನು ಮಾಡಬಾರದು. ಒಂದು ವೇಳೆ ಗಾಜಿನ ವಸ್ತುಗಳನ್ನು ದಾನ ಮಾಡಿದರೆ ವ್ಯಕ್ತಿಯು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ನು ಹಬ್ಬದ ದಿನ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬೇಡಿ. ಇದರಿಂದ ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಕಲುಷಿತ ನೀರಿಗೆ ಬಣ್ಣವನ್ನು ಸೇರಿಸಬೇಡಿ. ನೀರಿನ ಬವಣೆ ಪ್ರತಿಯೊಬ್ಬರಿಗೂ ಗೊತ್ತು. ಒಂದು ವೇಳೆ ನಿಮ್ಮ ಬಳಿ ದುಡ್ಡಿದ್ದರೂ ದುಡ್ಡನ್ನು ಕೊಟ್ಟು ನೀರನ್ನು ಪಡೆಯಲು ಸಹ ಕಷ್ಟ. ಹಾಗಾಗಿ ನೀರನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಯಾರಿಗೂ ಬಲವಂತವಾಗಿ ಅಂದರೆ ಒತ್ತಾಯಪೂರ್ವಕವಾಗಿ ಬಣ್ಣವನ್ನು ಹಚ್ಚಬೇಡಿ. ಯಾರಿಗಾದರೂ ಬಣ್ಣವನ್ನು ಹಚ್ಚಬೇಕೆಂದರೂ ಕಣ್ಣು, ಕಿವಿ, ಮೂಗುಗಳಿಗೆ ಬಣ್ಣ ತಾಗದಂತೆ ನೋಡಿಕೊಳ್ಳಿ. ಎಣ್ಣೆಯುಕ್ತ ಬಣ್ಣ ಅಂದರೆ ಆಯಿಲ್ ಪೇಂಟ್ಸ್ ಅನ್ನು ಉಪಯೋಗಿಸಬೇಡಿ. ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಪರಿಸರ ಸಂರಕ್ಷಣೆಯನ್ನು ಮಾಡಿ. ಮುಖದ ಚರ್ಮ ತುಂಬಾ ಸೂಕ್ಷ್ಮವಾಗಿರುತ್ತದೆ. ಹಾಗಾಗಿ ಬಣ್ಣ ಹಚ್ಚುವ ಮೊದಲು ಯೋಚಿಸಿ. ಹೋಳಿಯಲ್ಲಿ ನನ್ನಲ್ಲಿರುವ ದೋಷಗಳು ನಷ್ಟವಾಗಿ ಸದ್ಗುಣಗಳು ಬೆಳೆಯಲಿ ಎಂದು ಪ್ರಾರ್ಥನೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.